ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ವ್ಲಾಗ್ ಅನ್ನೋಕ್ಕಿಂತ ನಾವು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಮನ್ವಿತ್ ಹುಟ್ಟಿದಾಗಿಂದನೂ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದೇ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ನಾವು ಊರಿಗೆ ಹೋದಾಗ ಎಲ್ಲೋ ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ಹೋಗಿದ್ದಿದೆ. ಬಟ್ ಹಸ್ಬೆಂಡ್ ಜೊತೆ ಎಲ್ಲೂ ಅಂದರೆ ಎಲ್ಲೂ ಹೋಗಿರಲಿಲ್ಲಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು 3 ಡೇಸ್ ಲಾಂಗ್ ಲಿವ್ ಇದೆ. ಅದಕ್ಕೋಸ್ಕರ ಒಂದು ದಿನನಾದರೂ ಎಲ್ಲರೂ ಹೋಗ್ಬಿಡೋಣ, ಒಂದು ದಿನನಾದರೂ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಿ. ಹಾಗೆ ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಒಂದು 8 ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ. ನಾವು 7:45 8 ಗಂಟೆ ಆಗಿತ್ತಿರಬೇಕು. ಸೊ ಆವಾಗ ಮನೆ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ನನ್ನ ತಮ್ಮನೇಲಿ ನೋಡಿ ಗೊತ್ತಾಗಿರೋದು. ಸೊ ಆದರೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಅದೆಲ್ಲಿ ಅಂತ ಅಂದರೆ ನೆಕ್ಸ್ಟು ಹಸ್ಬೆಂಡ್ ಕೂಡ ಹೇಳ್ತಾರೆ ಎಲ್ಲಿ ಅಂತ ಹೇಳ್ಬಿಟ್ಟು. ನಾನು ತುಂಬ ದಿನ ಆಗಿತ್ತು ನನಗೆ ಹೋಗ್ಬೇಕಂತ ಹೇಳಿ ಸಿಕ್ಕಾಪಟ್ಟೆ ಅನಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆದರೆ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಹೀಗೆ ರೀಲ್ಸ್ ನೋಡೋವಾಗೆಲ್ಲ ಅಂದ್ಕೊಳ್ತಿದ್ದೆ ನಾವು ಒಂದು ಟೈಮ್ ಇಲ್ಲಿ ಹೋಗಬೇಕಲ್ವಾ ಅಂತ. ಸೊ ನೀವೇನಾದರೂ ಬ್ಯಾಂಗ್ಳೂರು ಸರೌಂಡಿಂಗ್ ಇದ್ದರೆ, ಬ್ಯಾಂಗ್ಳೂರಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ಸೊ ಅಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ತುಮಕೂರು ಬಸ್ಗೆ. ತುಮಕೂರು ಅಂತ ಅಂದರೆ ನಿಮಗೆಲ್ಲ ಕ್ಲಾರಿಟಿ ಆಗಿರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಹೌದು, ನಾವು ತುಮಕೂರು ಮಠಕ್ಕೆ ಹೋಗಿದ್ವಿ. ಸೊ ಫೈನಲಿ ತುಮಕೂರು ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸಖತ್ ಖುಷಿ ಇದೆ ಮಾತ್ರ. ಹಸ್ಬೆಂಡ್ಗೂ ತುಂಬ ಇಷ್ಟ. ಇದು 2 ಟೈಮ್ಸ್ ಹೋಗ್ತಾ ಇರೋದು ಹಸ್ಬೆಂಡು. ಯಾಕಂದರೆ ಒಂದು ಟೈಮ್ ಏನೋ ಮದುವೆ ಇತ್ತು ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಸೊ ಇದು ಸೆಕೆಂಡ್ ಟೈಮ್. ಮನ್ವಿತ್ತು ಹುಟ್ಟಿದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಆಮೇಲೆ ನಾನು ಬೆಂಗಳೂರಿಗೆ ಬಂದಾಗಿಂದ ಬೆಂಗಳೂರು ಸರೌಂಡಿಂಗಲ್ಲೇ ಬೆಂಗಳೂರಲ್ಲೇ ದೇವಸ್ಥಾನಗಳಿಗೆ ತಿರುಗಿದ್ದಿದೆ. ಸೊ ಬೇರೆ ಕಡೆ ಎಲ್ಲೂ ಹೋಗಿರಲಿಲ್ಲಾಗಿತ್ತು. ನಾವು ಹೋದರೆ ದೇವಸ್ಥಾನಗಳು ಈ ಥರ ಹೋಗೋದಷ್ಟೇ, ಬೇರೆ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೋಗೋದು ದೇವಸ್ಥಾನಗಳಿಗೆ. ಸೊ ಹಾಗೆ ಇವಾಗ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಿಂದ ನಾವು ಡೈರೆಕ್ಟ್ ಇವಾಗ ಬಸ್ಸಿಗೆ ಹೊರಡೋದು. ಸೊ ಅಲ್ಲಿ ನಿಮಗೆ ಹಸ್ಬೆಂಡ್ ಕೂಡ ಹೇಳ್ತಾರೆ ಇಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಅದೊಂದು ಕ್ಲಾರಿಟಿ ಅವ್ರಿಂದ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಇವತ್ತಿನ ಫುಲ್ ಡೇ ವ್ಲಾಗು ಯಾವ ಥರ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬೆಳಗ್ಗಿಂದ ಸಂಜೆ ತನಕ. ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಹಾಗೆ ತಲೆ ಸ್ವಲ್ಪ ಬೇಗನೆ ತಲೆ ಸ್ನಾನ ಮಾಡಿರೋದಕ್ಕೆ ಸ್ವಲ್ಪ ಹಸಿ ಇದೆ. ಅದಕ್ಕೋಸ್ಕರ ಕ್ಲಿಪ್ ತೆಗೆದುಬಿಟ್ಟು ಸ್ವಲ್ಪ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು, ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೇ ಕುತ್ಕೊಂಡು. ಹೇಳು, ಎಲ್ಲಿ ಹೋಗ್ತಾ ಇದ್ದೀವಿ? ಏನಕ್ಕೆ? ಜೋರಾಗಿ. ನಾವು ಹೋಗ್ತಾ ಇರೋದು ಸಿದ್ಧಗಂಗಾ ಮಠ, ತುಮಕೂರು ಹೋಗ್ತಾ ಇರೋದು. ಮಠ ಸೇರಕ್ಕೆ ಹೋಗ್ತಾ ಇದ್ದಾರಂತೆ. ತುಮಕೂರು ಮಠಕ್ಕೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮು, ಅಂದರೆ ಲಾಂಗಾಗೆ ಹೋಗ್ತಾ ಇರೋದು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅದು ತುಮಕೂರು ಮಠಕ್ಕೆ ಹೋಗ್ತಾ ಇರೋದು. ಸೊ 3 ದಿನ ರಜೆ ಇತ್ತಲ್ಲ, ಇವತ್ತೊಂದು ದಿನ ಸ್ಪೆಂಡ್ ಮಾಡಿಬಿಡೋಣ ದಿನಾನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವಿವಾಗ KSRTCಲಿದ್ದೀವಿ. ಅಲ್ಲಿಂದ ಮನೆಯಿಂದ BMTC ಬಂದು ಅಲ್ಲಿಂದ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಬಂದು ಆನಂತರ ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಯಾವ ಥರ ಐತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಫುಲ್ ಹಸ್ಬೆಂಡ್ ಫಸ್ಟ್ ಟೈಮ್ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮನ್ವಿತ್ ಇರೋದ್ರಿಂದ ಎಲ್ಲೂ ಹೋಗಿಲ್ಲ ಅಷ್ಟೇ. ಮಲಗಿಬಿಟ್ಟಿದ್ದಾನೆ ಮನ್ವಿತ್ತು. ಸೊ ಅಲ್ಲೇ ಮಲಗಿದ್ದ, ಮನೆ ಹತ್ರನೇ ಮಲಗ್ದ. ಓಕೆ ಬನ್ನಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮ್ಗೆ ಕೂಡ.
ಹೀಗೇನಾದರೂ ಫ್ಯಾಮಿಲಿ ಜೊತೆ ದೂರ ಹೋಗೋಕ್ಕೆ ತುಂಬ ಇಷ್ಟ ನನಗೆ ಮಾತ್ರ. ಸೊ ಬೈಕಲ್ಲಾಯಿತು. ಆಮೇಲೆ ಬೈಕು ಸ್ವಲ್ಪ ಡೇಂಜರಸ್ ಅಂತಂದ್ರೂ ಬಸ್ಸಲ್ಲಿ ಈ ಥರ ಹೋಗೋಕ್ಕೆ ತುಂಬಾ ಇಷ್ಟ ನನಗೆ. ಅದು ಡೇ ಟೈಮಲ್ಲಿ ಅಲ್ಲೆಲ್ಲ ನೋಡ್ಕೊಳ್ತಾ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಸೊ ಊರಿಗೆ ಹೋಗುವಾಗಂತೂ ಬರೀ ಅಂದರೆ ನೈಟ್ ಮಲ್ಕೊಂಡು ಹೋಗೋದು, ಆಮೇಲೆ ಮಾರ್ನಿಂಗ್ ಏಳೋದಲ್ಲಿ ಆ ಥರ ಆಗುತ್ತೆ, ಏನು ನೋಡೋಕ್ಕಾಗಲ್ಲ. ಸೊ ಇವಾಗ ಡೇ ಟೈಮಲ್ಲಿ ಆಗಿರೋದ್ರೆ ಎಲ್ಲ ನೋಡ್ತಾ ಹೋಗ್ಬೋದು. ಮನ್ವಿತಿಗೂ ಅಷ್ಟೇ ಅಲ್ಲಿ JCB, ಆಮೇಲೆ ಸ್ವಲ್ಪ ಅದು ಎಲ್ಲ ಆ ಕಡೆ ಜಾಸ್ತಿ ಈ ಥರ ಲಾರಿಗಳು ಅದೆಲ್ಲ ಇರೋದ್ರಿಂದ ಮನ್ವಿತ್ ಸಖತ್ ಇಷ್ಟ ಆಯಿತು. ಸೊ ಸಖತ್ ಖುಷಿ ಪಡ್ತಾ ಇದ್ದ ಅವನು ಕೂಡ. ಆಮೇಲೆ ಇಲ್ಲಿ ಅಂದರೆ ರೋಡ್ ಪಕ್ಕ ಅಂದರೆ ಡಿವೈಡರ್ಲಿದೆಯಲ್ಲ, ಸೊ ಅದರಲ್ಲಿ ಹೂವಿನ ಗಿಡಗಳು ಹಾಕಿದ್ರು. ಕಾಗದಳ್ಳಿ ಹೂವು ಅಂತಾರೆ. ಸೊ ಕಲರ್ಸ್ ಅಂದರೆ ಸಿಕ್ಕಾಪಟ್ಟೆ ಕಲರ್ಸ್ ಚೆನ್ನಾಗಿತ್ತು. ಹಾಗೆ ನೋಡ್ತಾ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಗಾಳಿ ಬೇರೆ ಮನ್ವಿತಿ ಆಗ್ತಾ ಇರಲಿಲ್ಲ. ಸೊ ಹಾಗೆ ಅವನಿಗೆ ಟೋಪಿ ಬೇರೆ ಹಾಕಿದ್ವಿ. ಆಲ್ಮೋಸ್ಟ್ ನಾವು ಹೋಗೋಷ್ಟರೊಳಗೆ 1:30-2 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಯಾಕಂದರೆ ಸ್ವಲ್ಪ ಲೇಟ್ ಆಯಿತು, ಬಸ್ ಬೇರೆ ಹೋಗೋದು. ನಾವು ಅಂದ್ಕೊಂಡಿದ್ದು ಅಯ್ಯೋ ಇದೇನಪ್ಪ ಇಷ್ಟು ಲೇಟ್ ಹೋಗ್ತಾ ಇದೆ ಅಂತ. ಬಟ್ ಸ್ವಲ್ಪ ಲಾಂಗ್ ಇದೆ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಲ್ವ, ಸ್ವಲ್ಪ ನಮಗೆ ಸ್ವಲ್ಪ ಮನೆಯಿಂದ ಬೇಗ ಹೊರಟ್ರೆ ಬೇಗ ಹೋಗ್ಬೋದು. ನಾವು ಹೊರಟಿದ್ದೆ 8 ಗಂಟೆ ಹೀಗೆ ಹೊರಟಿದ್ದಾಗಿತ್ತು. ಆ ಮೆಜೆಸ್ಟಿಕ್ಕಿಗೆ ಹೋದ ತಕ್ಷಣವೇ ಬಸ್ ಸಿಕ್ಕಿಲ್ಲ ಅಂತ ಇಲ್ಲ, ಎಲ್ಲ ಬಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇವಾಗ ಒಂದು 25 ಕಿಲೋಮೀಟರ್ ಇದೆ ಅನಿಸುತ್ತೆ ನನಗೆ. ಸೊ ಹಸ್ಬೆಂಡ್ ನೆಕ್ಸ್ಟ್ ಟೈಮು ಇಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರೋಣ ಅಂತ ಅಂದಿದ್ದಾರೆ. ಸೊ ನೋಡ್ಬೇಕು, ನೆಕ್ಸ್ಟ್ ಟೈಮ್ ಆದರೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಅದ್ರ ಜೊತೆ ಅದನ್ನು ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಮಠಕ್ಕೆ ಹೋಗೋ ದಾರಿ. ಸೊ ಮಠದ ಹತ್ರನೇ ಹೋಗುತ್ತೆ ಬಸ್ಸು, ಬಟ್ ಅಲ್ಲೇನೋ ಬ್ರಿಡ್ಜ್ ಮಾಡ್ತಾಯಿದ್ರು, ಇಲ್ಲಿ ಕಾಣುತ್ತೆ ನಿಮಗೆ. ಸೊ ಬ್ರಿಡ್ಜ್ ರೆಡಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬಸ್ ಹೋಗಲ್ಲ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿ ಅಂದರು. 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಮೇಲ್ಗಡೆ ಟ್ರೈನ್ ಬೇರೆ ಹೋಗ್ತಾ ಇತ್ತು, ಮನ್ವಿತ್ ನೋಡ್ತಾ ಇದ್ದದನ್ನು. ಸೊ ಹಾಗೆ ನಡ್ಕೊಂಡು ಇಲ್ಲಿ ಕಾಲೇಜ್ ಹುಡುಗಿರು ಬೇರೆ ಅದೇ ಕಾಲೇಜ್ ಸಿದ್ಧಗಂಗಾ ಕಾಲೇಜ್ಗೆ ಹೋಗ್ತಾಯಿದ್ರು. ಅವರೇ ಕರ್ಕೊಂಡೋದ್ರು. ಬನ್ನಿ ಅಕ್ಕ ನಮ್ಮ ಜೊತೆ ಬನ್ನಿ, ಸುಮ್ಮನೆ ಯಾಕೆ ಆಟೋದಲ್ಲಿ ಹೋಗ್ತೀರಾ ಅಂತ ಕರ್ಕೊಬಂದರು. ಫೈನಲ್ ನಾವು ಮಠಕ್ಕೆ ಬಂದ್ವಿ. ಬರ್ತಾನೆ ಎಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಹಾಸ್ಟೆಲಿಗೆ ಹೋಗ್ತಾಯಿದ್ರು. ಆಮೇಲೆ ಅಲ್ಲೇ ಸರೌಂಡಿಂಗಲ್ಲಿ ಇರೋ ಆ ಊರಲ್ಲಿರೋ ಮಕ್ಕಳೆಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ರು. ಸೊ ಎಷ್ಟು ಡಿಸಿಪ್ಲಿನ್ ಕಲಿಸಿದ್ದಾರೆ ಅಂತ ಅಂದರೆ, ಸಿದ್ಧಗಂಗಾ ಮಠಕ್ಕೆ ಮಕ್ಕಳನ್ನ ಹಾಕಬೇಕು. ನಾವು ಕೂಡ ನಾನು ಹಸ್ಬೆಂಡ್ ಅದನ್ನೇ ಮಾತಾಡಿದ್ವಿ. ಸುಮ್ಮನೆ ಕಾನ್ವೆಂಟು ಅದು ಇದು ಅಂತ ಹಾಕ್ಬಿಡ್ತೀವಿ. ಈ ಒಂದು ಇಲ್ಲಿ ಕಳಿಸಿದ್ರೆ ವಿದ್ಯೆನೂ ಕಲಿತಾರೆ, ಡಿಸಿಪ್ಲಿನ್ನು ಕಲಿತಾರೆ ಅಂತ. ಸೊ ನೋಡಬೇಕು, ನೆಕ್ಸ್ಟ್ ಮನ್ವಿತನ ಇಲ್ಲಿ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. 1-2 ವರ್ಷನಾದರೂ ಕಲೀಲಿ ಇಲ್ಲಿ ಅಂತ. ಸ್ವಲ್ಪ ಡಿಸಿಪ್ಲಿನ್ನು ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನ ಕಲ್ತ್ರೆ ಸಾಕು. ಇವಾಗೆಲ್ಲ ಮಕ್ಕಳು ಗೊತ್ತಲ್ಲ ನಿಮಗೆ, ವಿಡಿಯೋ ಗೇಮು ಅದು ಇದು ಅಂತಲೇ ಕಾಲ ಕಳೆದು ಬಿಡ್ತಾರೆ. ಸೊ ಈ ಥರ ಡಿಸಿಪ್ಲಿನ್ ಎಷ್ಟು ನೀಟಾಗಿ ಲೈನಾಗಿ ಹೋಗ್ತಾಯಿದ್ರು ಹಾಸ್ಟೆಲಿಗೆ ಅಂತ ಅಂದರೆ ಅಷ್ಟು ಖುಷಿಯಾಗೋದು ನೋಡ್ತಾ. ನಾನು ಹಸ್ಬೆಂಡ್ ಅದೇ ಮಾತಾಡ್ತಾ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಫುಲ್ ಮಠ ಯಾವ ಥರ ಇದೆ ಅಂತ ನೋಡೋಣ. ಸ್ವಾಮೀಜಿಯವರ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಯಾವ ಥರ ಇರುತ್ತೆ ಅಂತ. ಪಾಪ ತುಳಿಬೇಡ, ಗಲೀಜೈತಿ ಹೇಳೋದು ನೋಡು. ನೋಡಲ್ಲ ಅಣ್ಣರು ಎಷ್ಟು ಜನ ಇದ್ದಾರೆ ನೋಡು. ಟೀಚರ್ಸ್ ಎಷ್ಟು ಜನ ಇದ್ದಾರೆ ನಾ ಇಲ್ಲಿ. ಸೊ ನಾವು ಮಠಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರೊಳಗೆ ಅಲ್ಲಿ ಎಲ್ಲ ಕರಿತಾ ಇದ್ರು, ಎಲ್ಲ ಟೈಮ್ ಆಗಿದೆ ಬನ್ನಿ ಊಟ ಮಾಡ್ಕೊಂಬಿಡಿ ಅಂತ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಅಲ್ಲೇ ಉಳ್ಕೊಂಡು ದರ್ಶನ ತೊಗೊಳ್ಳೋರು ಇದ್ದಾರೆ. ಸೊ ನಾವು ಹೋದ್ವಿ. ಇಲ್ಲೆಲ್ಲ ಅಕ್ಕಿಗೆ, ರಾಗಿಗೆ, ಆಮೇಲೆ ದವಸ ಧಾನ್ಯಗಳಿಗೆ, ಆಮೇಲೆ ಭತ್ತಕ್ಕೆ ಅಂತ ಹೇಳ್ಬಿಟ್ಟು 3 ಈ ಥರ ಅಂತ ಏನು ಹೇಳ್ತಾರೆ ಇದಕ್ಕೆ, ಕೊಳಗನ ಇಟ್ಟಿದ್ದಾರೆ ದೊಡ್ಡದು. ಸೊ ಅದಕ್ಕೆಲ್ಲ ಹಾಕ್ಬೋದು, ನಾವೇನಾದ್ರು ತಂದಿದ್ರೆ ಹಾಕ್ಬೋದು. ಸೊ ಬೇಳೆ ಕಾಳು ಅನ್ನೆಲ್ಲ ಇದನ್ನು ಡೈಲಿ ಅವರು ದಾಸೋಹ ಏನು ಮಾಡ್ತಾರಲ್ವ, ಸೊ ಅದನ್ನೆಲ್ಲನೂ ಬಳಸ್ಕೊಂಡೆ ಅವರು ದಾಸೋಹನ ಮಾಡೋದು. ಸೊ ಡೈಲಿ ಎಷ್ಟು ಜನರಿಗೆ ಊಟ ಆಗುತ್ತೆ ಅಂತ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಲ್ಲ. ಸೊ ಅಷ್ಟು ಜನ ಇಲ್ಲಿ ಬರ್ತಾರೆ, ದಾಸೋಹ ಪ್ರಸಾದ ಸ್ವೀಕರಿಸ್ತಾರೆ, ಹಾಗೆ ದರ್ಶನ ತೊಗೊಂಡು ಹೋಗ್ತಾರೆ. ಎಷ್ಟು ಜನ ಇರ್ತಾರೆ ಅಂತ ಅಂದರೆ, ನಾನೆಲ್ಲೇ ಕೇಳ್ಪಟ್ಟಿದ್ದೆ ನಾನು, ಸಿದ್ಧಗಂಗಾ ಮಠದಲ್ಲಿ ಮಕ್ಕಳನ್ನ ಅಷ್ಟು ಡಿಸಿಪ್ಲಿನಾಗಿ ಮಾಡ್ತಾರೆ, ಕಲಿಸ್ತಾರೆ, ಆಮೇಲೆ ಅಷ್ಟು ಜನರಿಗೆ ದಾಸೋಹ ಇರುತ್ತೆ ಡೈಲಿ ಅಂತ. ಸೊ ಕಣ್ಣಾರೆ ನೋಡ್ದಂಗೆ ಆಯಿತು. ನಾವು ಕಂಡಿದ್ದೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ಸೊ ನಂಗೆ ನಿಜ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಎಲ್ಲೆಲ್ಲೋ ಹೋಗ್ತಾರೆ, ಯಾವುದ್ಯಾವುದೋ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪ್ರವಾಸಿ ತಾಣಗಳು ಉಳ್ಕೊಂಡು ಅಲ್ಲೆಲ್ಲ ವಾತಾವರಣ ನೋಡ್ಕೊಂಡು ಬರ್ತಾರೆ. ಬಟ್ ಈ ಒಂದು ವಾತಾವರಣ ಎಲ್ಲೂ ಸಿಗೋದಿಲ್ಲ, ನೀವು ಕೋಟಿ ಕೊಟ್ಟರು ಸಿಗೋಲ್ಲ. ಸೊ ಇಲ್ಲಿ ರೈಸು, ಸಾಂಬಾರು ಮತ್ತು ಮುದ್ದೆ
ಮುದ್ದೆ ಅಂತೂ ಯಾವಾಗಲೂ ಇರುತ್ತಂತೆ. ಸೊ ಅವರು ಯಾವಾಗ್ಲೂ ಒಂದು ತುತ್ತಿಗೂ ಹೇಳ್ತಾ ಇದ್ರು, ಎಲ್ಲ ಬಿಡಬೇಡಿ ತಿನ್ನಿ, ತರಕಾರಿನೂ ಬಿಡಬೇಡಿ ತಿನ್ನಿ ಅಂತ. ಅಷ್ಟೊಂದು ಜನರಿಗೆ ಹಾಕ್ತಾರೆ ಅಂದರೆ ಸಾಮಾನ್ಯ ಅಲ್ಲ. ನಾವು ಮನೇಲಿ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಅಂತ ಅಂದರೆ ಎಷ್ಟೊಂದೆಲ್ಲ ಬೇಕಾಗುತ್ತೆ ಅಲ್ವಾ. ಒಬ್ರಿಗೆ ಮಾಡಿದ್ರು ಅಷ್ಟೆಲ್ಲ ಬೇಕಾಗುತ್ತೆ. ಇಲ್ಲಿ ಎಷ್ಟು ಜನರಿಗೆ ಊಟ ಹಾಕ್ತಾರೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ. ಅದು ಹೆಂಗೆ ಅಂತ ಹೇಳ್ಬಿಟ್ಟು ಆ ದೇವರಾಗಿ ಇಲ್ಲಿ ನೆಲೆಸಿದ್ದಾನೆ ಅನಿಸ್ಬಿಡುತ್ತೆ ನನಗೆ ನಿಜ. ಸೊ ಹಾಗೆ ಎಲ್ಲ ಊಟ ಮಾಡಿಕೊಂಡು ಆನಂತರ ಇವಾಗ ದೇವ್ರ ದರ್ಶನಕ್ಕಂತ ಹೊರಟ್ವಿ. ಮಠಕ್ಕೆ ಮತ್ತು ಮೇಲ್ಗಡೆ ಒಂದು ದೇವ್ರು ಕೂಡ ಇದೆ. ಸೊ ಎಲ್ಲ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ ಯಾವ ದೇವರು ಅಂತ. ಅಲ್ಲಿಗೆ ಹೋದಾಗ ತಿಳಿಸ್ತೀನಿ ನಿಮಗೆ. ಓಕೆನಾ, ಬನ್ನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ವಾಮಿ ನಮಸ್ಕಾರ. ಇದು ಬಂದು ಶಿವಕುಮಾರ್ ಸ್ವಾಮೀಜಿಯವರ ಗದ್ದುಗೆ. ಸೊ ಆ್ಯಕ್ಚುಲಿ ಹಸ್ಬೆಂಡ್ ಇದನ್ನ ಹೇಳ್ತಾ ಇದ್ರು, ಫಸ್ಟ್ ಅದು ನೋಡ್ಕೊಂಬಂದ್ಬಿಡೋಣ ಅಂತ ಇಲ್ಲಿಗೆ ಬಂದುಬಿಟ್ಟು ದರ್ಶನ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಆನಂತರ ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ. ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಚಿಕ್ಕ ಕ್ಲಿಪ್ಪಿಂಗಲ್ಲಿ ಹಂಗೆ ಕಾಣುತ್ತೆ. ಸೊ ನಾನು ಅಂದ್ಕೊಂಡಿದ್ದು ವಿಡಿಯೋ ಎಲ್ಲ ತೊಗೊಳ್ಳೋ ಹಾಗಿಲ್ವೇನೋ ಅಂತ. ಬಟ್ ಹಾಗೇನಿರಲಿಲ್ಲ. ವಿಡಿಯೋ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು ಅಲ್ಲಿ ನಿಂತ್ಕೊಂಡು. ನಾವು ಕೂಡ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತ ಅಂದರೆ ತುಂಬ ಜಾಗ ಇದೆ. ತುಂಬ ಜಾಗದಲ್ಲಿ ಎಷ್ಟು ಜನ ಬೇಕಾದ್ರೆ ಹಿಡಿಸುತ್ತೆ ಅಷ್ಟು ಜಾಗ ಇದೆ. ಸೊ ಹಾಗೆ ಇದು ಮೇಲ್ಗಡೆ ಹೋಗೋದು, ಮೇಲ್ಗಡೆ ಕೂಡ ಹೋಗೋಣ ಅಂತ ಅಂದು ಹಸ್ಬೆಂಡ್ ಈಗ ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಎಷ್ಟು ಬಿಸಿಲು ಅಂತ ಅಂದರೆ ಕಾಲು ಬೇರೆ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿಲು. ಹಸ್ಬೆಂಡ್ ಬೇಡ ಅಂತ ಇದ್ರು, ನಾನು ಹೋಗೋಣ ಅಂತ ಅಂದೆ. ನೋಡ್ಬೇಕು ಇನ್ನೂ ಬರ್ರಿ ಇದ್ದಾರೆ. ಬಾ, ನೀನೊಬ್ಬನೇ ಬಂದ್ರೆ ಮುಗೀತಾ? ಅದೇ ನೋಡಷ್ಟು ವಾಕಿಂಗ್ ಸ್ಟೈಲ್. ಬಾ ಈ ಕಡೆ ಬಾ ಚಿನ್ನು, ಅವ್ನು ಹಿಡಿಯೋಕ್ಕಾಗಲ್ಲ. ನೋಡಲ್ಲ ಮಗ, ಅಲ್ಲ ರೀ ಚೆನ್ನಾಗಿದೆಯಲ್ಲ. ಇದು ಬಂದು ಇವಾಗ ಇರೋ ಸ್ವಾಮಿಗಳಿರುವಂಥ ಒಂದು ಜಾಗ. ಸೊ ನಾವು ಹೋಗುವಾಗಲೇ ಅಲ್ಲಿ ಸೈಲೆಂಟಾಗಿ ಬರ್ರಿ, ಸೌಂಡ್ ಮಾಡಬೇಡಿ, ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಹೋದಾಗ ಅಲ್ಲಿ ಸ್ವಾಮಿಗಳು ಒಳಗಡೆ ಇದ್ದರು, ನಮ್ಗೆ ಸಿಗಲಿಲ್ಲ ಕೊನೆಗೂ. ಹಾಗೆ ಶಿವಕುಮಾರ್ ಸ್ವಾಮೀಜಿಯವ್ರದ್ದು ಗದ್ದಿಗೆ ಏನಿದೆ ಸೊ ಅದು ನೋಡ್ಕೊಂಡು ಬಂದ್ವಿ ನಾವು. ಅದರ ದರ್ಶನ ಸಿಕ್ತು ಫೈನಲಿ. ನೀವು ನೋಡ್ಬೋದು, ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದೇ ಗದ್ದಿಗೆ. ಸೊ ಫೈನಲಿ ನಮಗೆ ದರ್ಶನ ಸಿಕ್ತು ಅಂತಲೇ ಅಂದ್ಕೊಳ್ತೀನಿ. ಹಾಗೆ ಇವಾಗಿನ ಸ್ವಾಮಿಗೆ ಅವ್ರದ್ದು ದರ್ಶನ ಸಿಗಲಿ, ಯಾಕಂದರೆ ಅವ್ರು ಪೂಜೆ ಕೂತಿದ್ರು, 3 ಗಂಟೆ ಮೇಲೆ ಸಿಗುತ್ತಾರೆ ಅಂತ ಅಂದರು. ಬಟ್ ಆ ಟೈಮಲ್ಲಿ ನಮಗೆ ಇರಲ್ಲ, ನಾವು ಹೊರಟು ಬಿಡ್ತೀವಿ ಊರಿಗೆ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಗಂಗೆ ದರ್ಶನ ಆಗುತ್ತಂತೆ. ನಮಗೆ ಆ್ಯಕ್ಚುಲಿ ನಾವು ಇಳಿದು ಬರುವಾಗ ಹೇಳಿದ್ರು ಗಂಗೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಏನು ಮೇಲೆ ಹೋಗೋದು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ನೆಕ್ಸ್ಟ್ ಟೈಮ್ ಏನಾದರೂ ಹೋಗಿ ನೋಡೋಣ ಅಂತ. ಯಾವಾಗ್ಲೂ ಬೇಸಿಗೆ ಆಮೇಲೆ ಮಳೆಗಾಲದಲ್ಲಿ ಎಲ್ಲ ಟೈಮಲ್ಲೂ ನೀರು ಬರ್ತಿರುತ್ತಂತೆ, ನೀರು ಬರ್ತಾ ಇರ್ತದಂತೆ. ಸೊ ಅದು ಗಂಗೆ ಅಂತ. ಸೊ ಅದನ್ನು ನೋಡಬೇಕು, ಒಳ್ಳೇದಂತ ಹೇಳಿದ್ರು. ಸೊ ನಾನು ಹೋಗಿ ಬಂದುಬಿಡೋಣ ವಾಪಸ್ ಅಂದ್ಕೊಂಡೆ, ಬಟ್ ತುಂಬ ಕೆಳಗಿಳಿದು ಬಂದುಬಿಟ್ಟಿದ್ವಿ. ಸೊ ಹಾಗೆ ದರ್ಶನ ತೊಗೊಂಡು ಬಂದ್ವಿ. ಚೆನ್ನಾಗಿ ಮಾಡ್ತಾಯಿದ್ರು ಪೂಜೆ ಎಲ್ಲ, ಯಾರೋ ಪೂಜೆ ಮಾಡಿಸ್ತಾಯಿದ್ರು ಕೂಡ. ಅದನ್ನು ನೋಡ್ಕೊಂಡು ಬಂದ್ವಿ. ಸಖತ್ ಖುಷಿ ಆಯಿತು. ಇವತ್ತಿನ ದಿನ ಅಂತೂ ನನಗೆ ಮೆಮೊರೇಬಲ್ ಅಂತಲೇ ಹೇಳ್ಬೋದು, ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಫ್ಯಾಮಿಲಿ ಏನಾದರೂ ಜಾಸ್ತಿ ಜನ ಬಂದರೆ ಕರ್ಕೊಂಬರ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿ ಫ್ಯಾಮಿಲಿ ಸಮೇತ. ಸೊ ಹಾಗೆ ಇದು ಬಂದುಬಿಟ್ಟು ನನಗೆ ಎಷ್ಟು ತುಮಕೂರಿಂದ ಇನ್ನೂ 10-15 ಕಿಲೋಮೀಟ್ರ್ ಇದೆ ಅಂತ ಅಂದಾಗ್ಲೂ ಅಷ್ಟು ದೂರದಿಂದ ಕಾಣ್ತಾ ಇತ್ತು ಗುಡ್ಡ ಬೆಟ್ಟ ಎಲ್ಲ. ಸೊ ನಂತರ ನೋಡಿ ದರ್ಶನ ಮುಗಿಸ್ಕೊಂಡು ನಂತರ ನಾವು ವಾಪಸ್ಸು ಹೋಗ್ತಾ ಇದ್ವಿ ಮನೆಗೆ. ಮನ್ವಿತಿಗೆ ಅಲ್ಲೊಂದು ಫ್ರೆಂಡ್ ಸಿಕ್ಬಿಟ್ಲು, ಗರ್ಲ್ ಫ್ರೆಂಡ್ ಮನ್ವಿತ್ತದು. ಸೊ ಅದು ಮಾತಾಡಿಸ್ತಾ ಇದ್ದ, ಅವ್ನು ಉಪ್ಪ ಕೊಡೋದೇನು, ಅಯ್ಯೋ ಅವ್ನು ತರಲೆ, ನನ್ನ ಮಗ ಎಷ್ಟೊಂದು ತರಲೆ ಮಾಡ್ತಾಯಿತ್ತು ಅಂತಂದರೆ ನೀವೇ ನೋಡಿ. ಉಪ್ಪ ಕೊಡ್ತಾಳೆ ನೋಡಿ, ಅದು ತುಟಿಗೆ ಎಷ್ಟು ಜೋರಿದಾನೆ.
ಸಾಕು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ವಲ್ಪ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.